ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕಿಂಗ್ ವಿತ್ ರಮ್ಯಾ. ಇವತ್ತಿನ ರೆಸಿಪಿ ಏನಂದರೆ ಹೋಮ್ ಮೇಡ್ ಸೆರೆಲಾಕ್. ಇದನ್ನು ತುಂಬಾ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಹೊರಗಡೆ ಶಾಪ್ಗಳಲ್ಲಿ ಕೂಡ ಸುಮಾರು ಬ್ರ್ಯಾಂಡಲ್ಲಿ ಸಿಗುತ್ತೆ. ಆದರೆ ಅದರಲ್ಲೆಲ್ಲ ತುಂಬಾ ಪ್ರಿಸರ್ವೇಟಿವ್ಸು ಮತ್ತು ಶುಗರ್ ಎಲ್ಲ ಯೂಸ್ ಮಾಡಿರ್ತಾರೆ. ಆದ್ದರಿಂದ ನಾವು ಮನೆಯಲ್ಲೇ ಹೈಜೀನಿಂದ ತುಂಬಾ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು 5 months ಬೇಬಿಯಿಂದ ಹಿಡಿದು 1.5-2 ವರ್ಷದ ಮಕ್ಕಳವರೆಗೂ ನಾವು ಕೊಡ್ಬೋದು. ಮೊದಲಿಗೆ 1 ಕಪ್ಪಷ್ಟು ರಾ ರೈಸ್ನ ತೊಗೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀವು ಕಡಿಮೆ ಕ್ವಾಂಟಿಟಿನಲ್ಲೇ ಮಾಡ್ಕೊಳ್ಳಿ. ಹಾಗೆ ಅದಕ್ಕೆ 1-2 ಸ್ಪೂನಷ್ಟು ತೊಗರಿಬೇಳೆ, ಹಾಗೆ 1-2 ಸ್ಪೂನಷ್ಟು ಮಸೂರ್ ದಾಲ್, ಹಾಗೆ 2 ಸ್ಪೂನಷ್ಟು ಹೆಸರು ಬೇಳೆ, 2 ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ 7-8 ಬಾದಾಮಿ ಕಾಯಿನ ಕೂಡ ಹಾಕ್ಕೊಳ್ಳೋಣ. ಎಲ್ಲವನ್ನು ನೀರು ಹಾಕ್ಕೊಂಡು 2-3 ಸಲ ಚೆನ್ನಾಗಿ ತೊಳ್ಕೊಬೇಕು. ನಾವಿಲ್ಲಿ ಎಲ್ಲ ರೀತಿಯ ಕಾಳುಗಳನ್ನೂ ಬಳಸೋದ್ರಿಂದ ಮಗುವಿನ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇನ್ನೊಂದ್ಸಲಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಸೊ ಈಗ ತೊಳೆದಿರೋ ಅಂಥ ಅಕ್ಕಿ ಹಾಗೂ ಕಾಳುಗಳನ್ನೆಲ್ಲ ಚೆನ್ನಾಗಿ ನೀರನ್ನ ಸೋಸ್ಕೊಳ್ಳೋಣ. ಇದನ್ನೆಲ್ಲ ಜಸ್ಟ್ ತೊಳೆದು ಹಾಗೆ ಸೋಸ್ಕೊಂಡ್ರೆ ಸಾಕು, ನೆನೆಸಿಡಬೇಕು ಅನ್ನೋದೆಲ್ಲ ಏನಿಲ್ಲ. ಸೊ ಈಗ ನೀರು ಸೋಸ್ಕೊಂಡಿರೋ ಅಂಥ ಅಕ್ಕಿ ಕಾಳುಗಳನ್ನೆಲ್ಲ ಒಂದು ಬಿಳಿ ಪಂಚೆ ಅಥವಾ ಬಿಳಿ ಟವಲ್ನ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಒಣಗಿಸ್ಕೊಳ್ಳೋಕೆ ಇಟ್ಕೋಬೇಕು. ಇದನ್ನು ಮನೆಯಲ್ಲೇ ಫ್ಯಾನ್ ಕೆಳಗಡೆ 3-4 ಗಂಟೆಗಳ ಕಾಲ ಒಣಗಿಸ್ಕೊಂಡ್ರೆ ಸಾಕು. ಬಿಸಿಲಿನಲ್ಲೇ ಒಣಗಿಸ್ಕೊಳ್ಳೋ ಅಂಥ ಅವಶ್ಯಕತೆ ಏನಿರಲ್ಲ. ಬಿಸಿಲಿನಲ್ಲಿ ಹಾಕಿದಾಗ ಸ್ವಲ್ಪ ಧೂಳಾಗೋ ಚಾನ್ಸ್ ಕೂಡ ಇರುತ್ತೆ. ನೋಡಿ, ಈಗ 3-4 ಗಂಟೆ ಆಗಿದೆ, ಚೆನ್ನಾಗಿ ಒಣಗಿದೆ. ಸೊ ಇದನ್ನೆಲ್ಲ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ 4 ಮೆಣಸಿನಕಾಳನ್ನ ಹಾಕ್ಕೊಳ್ಳೋಣ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಓಮ್ ಕಾಳನ್ನು ಕೂಡ ಹಾಕ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ಸುಮಾರು 8-10 ನಿಮಿಷಗಳ ಕಾಲ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಫ್ಲೇಮ್ನ ಹೈ ಇಟ್ಟರೆ ಬೇಗ ಬ್ರೌನ್ ಆಗುತ್ತೆ, ಬಟ್ ಫ್ರೈ ಚೆನ್ನಾಗಿ ಆಗಿರೋದಿಲ್ಲ. ಈಗ 10 ಮಿನಿಟ್ಸ್ ಅಷ್ಟಾಗಿದೆ. ನೋಡಿ, ಸ್ವಲ್ಪ ಕೂಡ ಕಪ್ಪಾಗಿಲ್ಲ ಅಥವಾ ಬ್ರೌನ್ ಆಗಿಲ್ಲ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಫ್ರೈ ಆಗಿರೋ ಅಂಥ ಕಾಳುಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಇದು ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂದರೆ ಸಣ್ಣ ರವೆ ಬರುತ್ತಲ್ಲ, ಸೊ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ರುಬ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ಇಷ್ಟಾಗಿದ್ರೆ ಸಾಕು. ಸಣ್ಣ ರವೆ ಕನ್ಸಿಸ್ಟೆನ್ಸಿಲೇ ನಾನು ರುಬ್ಕೊಂಡಿದ್ದೀನಿ. ತುಂಬ ನಾವು ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಸೆರೆಲ್ಯಾಕ್ನ ಬೇಯಿಸಿದಾಗ ಅದ್ರ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಈಗ ಪೌಡರ್ ಮಾಡಿಟ್ಕೊಂಡಿರೋ ಅಂತಹ ಹಿಟ್ಟನ್ನೆಲ್ಲ ಒಂದ್ಸಲಿ ಯಾವುದಕ್ಕೂ ಜರಡೆ ಹಿಡ್ಕೋಬೇಕು. ಕಾಳುಗಳು ಅಥವಾ ಬಾದಾಮಿ ಕಾಯಿ ಕೆಲವೊಂದ್ಸಲಿ ನುಣ್ಣಗೆ ಪುಡಿ ಆಗಿಲ್ಲದೆ ಇರೋ ಚಾನ್ಸಸ್ ಇರುತ್ತೆ. ಸೊ ಆದ ಕಾರಣ ಒಂದ್ಸಲಿ ಜರಡೆ ಇಟ್ಕೊಂಡ್ರೆ ಒಳ್ಳೆಯದು. ಸೊ ನೋಡಿ, ಈಗ ಹಿಟ್ಟಿನ ಹದ ಕರೆಕ್ಟಾಗಿದೆ. ಇಷ್ಟಿದ್ರೆ ಸಾಕಾಗುತ್ತೆ. ಈಗ ಸೆರೆಲ್ಯಾಕ್ ಪೌಡರ್ ಅಂತೂ ರೆಡಿ ಆಯಿತು. ಸೊ ಸೆರೆಲ್ಯಾಕ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆನ ಬಿಸಿ ಇಟ್ಕೊಂಡು 2 ಸ್ಪೂನಷ್ಟು ಪೌಡರ್ನ ಹಾಕ್ಕೊಳ್ಳೋಣ. 2 ಸ್ಪೂನಷ್ಟು ಪೌಡರ್ಗೆ ನಾವು ಕಾಫಿ ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಯಾವುದೇ ಲಂಪ್ಸ್ ಇಲ್ಲದಂತೆ ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದ್ಸಲಿ. ಹೀಗೆ ಕಲಿಸ್ಕೊಂಡ ನಂತರ ನಾವು ಗ್ಯಾಸ್ ಫ್ಲೇಮ್ನ ಲೋ ಇಟ್ಕೊಂಡು ಆನ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಒಂದೇ ಒಂದು ಪಿಂಚಷ್ಟು ಸಾಲ್ಟ್ನ ಹಾಕ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಿರುತ್ತೆ. ಸಾಲ್ಟ್ ಬೇಡ ಅನ್ನೋರು ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಹೀಗೆ ಕೈ ಬಿಡದಂತೆ ಒಂದೇ ಸಮ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ಕೊತಾ ಇರಬೇಕು. ಹೀಗೆ ಕಲಿಸ್ತಾ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ. ಆ ಟೈಮಲ್ಲೂ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಬರೋವರೆಗೂ. ಸೊ ಈ ಸ್ಟೇಜಲ್ಲಿ ನಾವು ಸ್ವಲ್ಪ ತುಪ್ಪನ ಹಾಕ್ಕೋಬೇಕು. ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಮಕ್ಕಳಿಗೆ ಚೆನ್ನಾಗಿ ಜೀರ್ಣ ಆಗುತ್ತೆ ತುಪ್ಪ ಹಾಕೋದ್ರಿಂದ. ಆಲ್ರೆಡಿ ನಾವು ಓಮ್ ಕಾಳು ಮತ್ತು ಬಾದಾಮಿ ಕಾಯಿನ ಸಿಪ್ಪೆ ಸಮೇತ ಹಾಕಿರೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ಈ ಸ್ಟೇಜಲ್ಲಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇದು ಆಲ್ಮೋಸ್ಟ್ ಆಗಿದೆ, ಸ್ವಲ್ಪ ತಿಕ್ಕಾಗಿದೆ, ತುಂಬ ಗಟ್ಟಿ ಆಗೋದು ಬೇಡ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇದು ಸ್ವಲ್ಪ ಬೆಚ್ಚಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಆಗೋ ಕಾರಣ ಇಷ್ಟಿದ್ರೆ ಸಾಕು. ಸೊ ಇದನ್ನು ಬೇಬಿಗೆ ಹೇಗೆ ತಿನ್ನಿಸ್ಬೋದೋ ಅಷ್ಟು ಕನ್ಸಿಸ್ಟೆನ್ಸಿಲಿ ಕರೆಕ್ಟಾಗಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಕೂಡ ತಳ ಹತ್ತಿಲ್ಲ, ಎಷ್ಟು ಚೆನ್ನಾಗಾಗಿದೆ ಅಂತ. ಇದರ ಬಿಸಿ ಸ್ವಲ್ಪ ಕಡಿಮೆ ಆದ ನಂತರ ನಾವು ಮಗುಗೆ ಫೀಡ್ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಮನೆಯಲ್ಲೇ ಸೆರೆಲ್ಯಾಕ್ನ ಮಾಡಿದ್ವಿ ಅಂತ. ಈಗ 6 months ಬೇಬಿಗೆ ನಾವು 2 ಸ್ಪೂನಷ್ಟು ಯೂಸ್ ಮಾಡಿದ್ವಲ್ಲ, ಮಗು ಬೆಳೀತಾ ನೀವು ಕ್ವಾಂಟಿಟಿನೂ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಳಿ. ಈ ಸೆರೆಲ್ಯಾಕ್ ಪೌಡರ್ನ ನೀವು ಏನಿಲ್ಲ ಅಂದರೂ 1.5-2 ತಿಂಗಳವರೆಗೂ ಈ ಥರ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೋಬೋದು. ನಿಮಗೆ ಈ ನನ್ನ ಹೋಮ್ ಮೇಡ್ ಸೆರೆಲ್ಯಾಕ್ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.